ಶನಿವಾರಕ್ಕೆ ಕಾಯ್ದಿರಿಸಿದೆ ನ್ಯಾಯಾಲಯ. ಅಲ್ಲಿಗೆ ಮತ್ತೊಂದೆರಡು ದಿನಗಳ ಕಾಲ ಬ್ರೀತಿಂಗ್ ಸ್ಪೇಸ್, ಉಸಿರಾಡಲಿಕ್ಕೆ ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳಿಗೆ. ತಾತ್ಕಾಲಿಕ ರಿಲೀಫ್. ಕಳೆದ ಬಾರಿ ವಿಚಾರಣೆ ಮುಕ್ತಾಯವಾದ ಸಂದರ್ಭದಲ್ಲಿ ಕೆಳಹಂತದ ನ್ಯಾಯಾಲಯಗಳಿಗೂ ಕೂಡ ಕ್ಲಿಯರ್ ಕಟ್ ಆದ ಆದೇಶವನ್ನ ನೀಡಿದ್ರು. ಹೈಕೋರ್ಟ್ನಿಂದ ಇದರ ಬಗ್ಗೆ ಆದೇಶ ಬರೋವರೆಗೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಾಗ್ಲಿ ಅಥವಾ ಯಾವುದೇ ತನಿಖಾ ಸಂಸ್ಥೆಗಳಲ್ಲಾಗ್ಲಿ ಅಥವಾ ರಾಜ್ಯಪಾಲರೇ ಆಗಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋ ಹಾಗಿಲ್ಲ. ಈಗ ಇವತ್ತಿನ ವಿಚಾರಣೆಯ ನಂತರದಲ್ಲಿ ಅಂಥದ್ದೇ ಆದೇಶವನ್ನ ಮುಂದುವರೆಸ್ತಾರಾ? ಸದ್ಯಕ್ಕಿರುವ ಕುತೂಹಲ ಇದು. ಇನ್ ಕೇಸ್ ಕಳೆದ ಬಾರಿಯ ನಿರ್ದೇಶನವೇ ಈಗಲೂ ಕೂಡ ಮುಂದುವರಿತು ಅಂದ್ರೆ ಸಿದ್ದರಾಮಯ್ಯನವರಿಗೆ ಒಂದೆರಡು ದಿನಗಳ ಕಾಲ ಈ ಪ್ರಕರಣದ ಕಾನೂನಾತ್ಮಕ ಕಟ್ಟಳೆಯಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಶನಿವಾರಕ್ಕೆ ಮುಂದೂಡಿದೆ ಈ ವಾದ ಮಂಡನೆಯ ಪ್ರಕ್ರಿಯೆಯನ್ನ. ಇವತ್ತು ಇಡೀ ದಿನ ಈ ವಿಚಾರಕ್ಕೆ ಕೋರ್ಟ್ನಲ್ಲಿ ನಡೆಯುವ ಈ ಒಂದು ವಾದ ಪ್ರತಿವಾದ ಮಂಡನೆ ಬಗ್ಗೆನೇ ಸಾಕಷ್ಟು ಕುತೂಹಲ ಇತ್ತು. ಇವತ್ತೇನೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ರಿಟ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡ್ಬಿಡ್ತಾರಾ? ಯಾರ ಪರವಾಗಿ ಯಾರ ವಿರುದ್ಧವಾಗಿ ಆದೇಶ ಹೊರಬೀಳೋ ಸಾಧ್ಯತೆ ಇದೆ? ಈ ಕುತೂಹಲಕ್ಕೆ ಶನಿವಾರ ಉತ್ತರ ಸಿಗೋ ಸಾಧ್ಯತೆ. ಶನಿವಾರಕ್ಕೆ ಮುಂದಿನ ವಿಚಾರಣೆಯನ್ನ ನಿಗದಿಪಡಿಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯಪಾಲರ ಪರ ವಾದವನ್ನ ಮಂಡಿಸುವ ತುಷಾರ್ ಮೆಹ್ತಾ ಅವರು ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು, ಹಾಗೆ ಉಳಿದ ದೂರುದಾರರ ಪರ ವಕೀಲರು ಕೂಡ ದೃಶ್ಯದಲ್ಲಿ ನಿಮಗೆ ಕಾಣೋಕೆ ಸಿಗ್ತಿದ್ದಾರೆ. ಪ್ರಭುಲಿಂಗ ನ್ಯಾವದಗಿ ಅವರಿದ್ದಾರೆ, ರಂಗನಾಥ್ ರೆಡ್ಡಿ ಅವರಿದ್ದಾರೆ. ಇವರೆಲ್ಲರೂ ಕೂಡ ದೂರುದಾರರ ಪರ ವಕೀಲರು. ಇವತ್ತು ದೂರುದಾರರ ಪರ ಕೆಲ ವಕೀಲರು ಮಾತ್ರ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಗಮನಾರ್ಹ ವಿಚಾರ ಅಂತಂದ್ರೆ ರಾಜ್ಯಪಾಲರು ಅಥವಾ ಅವರ ಪರವಾದ ವಕೀಲರು ಯಾವುದೇ ರೀತಿಯ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ. ಸಲ್ಲಿಸಲೇಬೇಕು ಅನ್ನೋ ಕಡ್ಡಾಯ ಕೂಡ ಇಲ್ಲ. ಅವಶ್ಯಕತೆ ಬಿದ್ದರೆ ದಾಖಲೆಗಳನ್ನ ನೀಡೋದಾಗಿ ತುಷಾರ್ ಮೆಹ್ತಾ ಅವರು ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಎನಿವೆ, ಮುಂದಿನ ಕುತೂಹಲದ ಘಟ್ಟ ಶನಿವಾರಕ್ಕೆ ಮುಂದೂಡಿಕೆಯಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಶನಿವಾರಕ್ಕೆ ವಿಚಾರಣೆ ಮುಂದಕ್ಕೆ, ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಮತ್ತೆರಡು ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಯಿತು. ಸಿದ್ದರಾಮಯ್ಯ ಅವರ ಪರ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಸಿಂಘಿ ಅವರು ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ರು. ಇಲ್ಲಿವರೆಗೂ ಕೂಡ ರಾಜ್ಯಪಾಲರು ಯಾವ ಒಂದು ಅಂಶದ ಮೇಲೆ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇನ್ನು ಕ್ಲಿಯರ್ ಕಟ್ ಆಗಿ ಅವರು ಉಲ್ಲೇಖ ಮಾಡುವಂತ ಕೆಲಸನ ಮಾಡಿದಿಲ್ಲ. ಆ ಒಂದು ಆದೇಶದಲ್ಲಿ ಒಂದು ಸೆಕ್ಷನ್ ಒಂದು ಬಿಟ್ರೆ ಅಂದ್ರೆ 17A ಪ್ರಕಾರ ಇಲ್ಲಿ ಕೊಟ್ಟಿದೀವಿ ಅಂತ ಹೇಳಿದರೆ, ಆದ್ರೆ ಅದಕ್ಕೆ ಸಂವಿಧಾನಕವಾಗಿ ಆ ಒಂದು ಆದೇಶವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಒತ್ತಿ ಅವರು ನ್ಯಾಯಾಧೀಶರ ಮುಂದೆ ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸ್ವಾಭಾವಿಕ ನ್ಯಾಯದ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಗಮನಿಸಬೇಕಾಗುತ್ತೆ. ಈ ಒಂದು ಆದೇಶದಲ್ಲಿ ಯಾವುದನ್ನ ಪರಿಗಣಿಸಲಾಗಿದೆ, ಯಾವುದನ್ನ ಪರಿಗಣಿಸಲಾಗಿಲ್ಲ, ಉದ್ದೇಶ ಪೂರ್ವಕವಾಗಿ ಒಂದು ಆದೇಶವನ್ನ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ಹಿರಿಯ ವಕೀಲರಾದಂತಹ ಸಿಂಘಿ ಅವರು ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ಮಾಡಿದ್ರೆ, ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ, ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಅಲ್ಲಿವರೆಗೂ ಕೂಡ ಈಗಾಗಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿರುವಂತಹ ಆ ಒಂದು ಕೇಸನ್ನು ಕೂಡ ಅಲ್ಲಿವರೆಗೂ ಕೂಡ ವಿಚಾರಣೆ ಮಾಡುವಂತಿಲ್ಲ. ಸದ್ಯಕ್ಕೆ ಶನಿವಾರದವರೆಗೂ ಕೂಡ ಮಧ್ಯಂತರ ರಿಲೀಫ್ ಸಿಎಂ ಅವ್ರಿಗೆ ಸಿಕ್ಕಿದ್ದು. ಅಲ್ಲಿವರೆಗೂ ಕೂಡ ಮುಂದಿನ ಹಂತದ ವಿಚಾರಣೆವರೆಗೂ ಕೂಡ ಏನಾಗುತ್ತೆ ಅನ್ನೋದನ್ನ ಕಾದೋಡ್ಬೇಕಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶನಿವಾರದವರೆಗೂ ತಾತ್ಕಾಲಿಕ ರಿಲೀಫ್. ಕೆಳಹಂತದ ನ್ಯಾಯಾಲಯಗಳಲ್ಲೂ ಕೂಡ ವಿಚಾರಣೆಯನ್ನ ಅಲ್ಲಿವರೆಗೂ ನಡೆಸೋ ಹಾಗಿಲ್ಲ ಅನ್ನೋ ಆದೇಶವನ್ನ ನೀಡಲಾಗಿದೆ. ಇದರ ಜೊತೆಗೆ ಮುಖ್ಯಮಂತ್ರಿಯ ಜೊತೆಗೆ ಉಪಮುಖ್ಯಮಂತ್ರಿಗಳ ವಿಚಾರ ಕೂಡ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ. ಶನಿವಾರಕ್ಕೆ ಕಾಯ್ದಿರಿಸಿದೆ ನ್ಯಾಯಾಲಯ. ಅಲ್ಲಿಗೆ ಮತ್ತೊಂದೆರಡು ದಿನಗಳ ಕಾಲ ಬ್ರೀತಿಂಗ್ ಸ್ಪೇಸ್, ಉಸಿರಾಡಲಿಕ್ಕೆ ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳಿಗೆ. ತಾತ್ಕಾಲಿಕ ರಿಲೀಫ್. ಕಳೆದ ಬಾರಿ ವಿಚಾರಣೆ ಮುಕ್ತಾಯವಾದ ಸಂದರ್ಭದಲ್ಲಿ
ಕೆಳಹಂತದ ನ್ಯಾಯಾಲಯಗಳಿಗೂ ಕೂಡ ಕ್ಲಿಯರ್ ಕಟ್ ಆದ ಆದೇಶವನ್ನ ನೀಡಿದ್ರು. ಹೈಕೋರ್ಟ್ನಿಂದ ಇದರ ಬಗ್ಗೆ ಆದೇಶ ಬರೋವರೆಗೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಾಗ್ಲಿ ಅಥವಾ ಯಾವುದೇ ತನಿಖಾ ಸಂಸ್ಥೆಗಳಲ್ಲಾಗ್ಲಿ ಅಥವಾ ರಾಜ್ಯಪಾಲರೇ ಆಗಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋ ಹಾಗಿಲ್ಲ. ಈಗ ಇವತ್ತಿನ ವಿಚಾರಣೆಯ ನಂತರದಲ್ಲಿ ಅಂಥದ್ದೇ ಆದೇಶವನ್ನ ಮುಂದುವರೆಸ್ತಾರಾ? ಸದ್ಯಕ್ಕಿರುವ ಕುತೂಹಲ ಇದು. ಇನ್ ಕೇಸ್ ಕಳೆದ ಬಾರಿಯ ನಿರ್ದೇಶನವೇ ಈಗಲೂ ಕೂಡ ಮುಂದುವರಿತು ಅಂದರೆ ಸಿದ್ದರಾಮಯ್ಯನವರಿಗೆ ಒಂದೆರಡು ದಿನಗಳ ಕಾಲ ಈ ಪ್ರಕರಣದ ಕಾನೂನಾತ್ಮಕ ಕಟ್ಟಳೆಯಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಶನಿವಾರಕ್ಕೆ ಮುಂದೂಡಿದೆ ಈ ವಾದ ಮಂಡನೆಯ ಪ್ರಕ್ರಿಯೆಯನ್ನ. ಇವತ್ತು ಇಡೀ ದಿನ ಈ ವಿಚಾರಕ್ಕೆ ಕೋರ್ಟ್ನಲ್ಲಿ ನಡೆಯುವ ಈ ಒಂದು ವಾದ ಪ್ರತಿವಾದ ಮಂಡನೆ ಬಗ್ಗೆನೇ ಸಾಕಷ್ಟು ಕುತೂಹಲ ಇತ್ತು. ಇವತ್ತೇನೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ರಿಟ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡ್ಬಿಡ್ತಾರಾ? ಯಾರ ಪರವಾಗಿ ಯಾರ ವಿರುದ್ಧವಾಗಿ ಆದೇಶ ಹೊರಬೀಳೋ ಸಾಧ್ಯತೆ ಇದೆ? ಈ ಕುತೂಹಲಕ್ಕೆ ಶನಿವಾರ ಉತ್ತರ ಸಿಗೋ ಸಾಧ್ಯತೆ. ಶನಿವಾರಕ್ಕೆ ಮುಂದಿನ ವಿಚಾರಣೆಯನ್ನ ನಿಗದಿಪಡಿಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯಪಾಲರ ಪರ ವಾದವನ್ನ ಮಂಡಿಸುವ ತುಷಾರ್ ಮೆಹ್ತಾ ಅವರು ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು, ಹಾಗೆ ಉಳಿದ ದೂರುದಾರರ ಪರ ವಕೀಲರು ಕೂಡ ದೃಶ್ಯದಲ್ಲಿ ನಿಮಗೆ ಕಾಣೋಕೆ ಸಿಗ್ತಿದ್ದಾರೆ. ಪ್ರಭುಲಿಂಗ ನ್ಯಾವದಗಿ ಅವರಿದ್ದಾರೆ, ರಂಗನಾಥ್ ರೆಡ್ಡಿ ಅವರಿದ್ದಾರೆ. ಇವರೆಲ್ಲರೂ ಕೂಡ ದೂರುದಾರರ ಪರ ವಕೀಲರು. ಇವತ್ತು ದೂರುದಾರರ ಪರ ಕೆಲ ವಕೀಲರು ಮಾತ್ರ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಗಮನಾರ್ಹ ವಿಚಾರ ಅಂತಂದ್ರೆ ರಾಜ್ಯಪಾಲರು ಅಥವಾ ಅವರ ಪರವಾದ ವಕೀಲರು ಯಾವುದೇ ರೀತಿಯ ಆಕ್ಷೇಪಣೆಯನ್ನ ಸಲ್ಲಿಸಲೇಬೇಕು ಅನ್ನೋ ಕಡ್ಡಾಯ ಕೂಡ ಇಲ್ಲ. ಅವಶ್ಯಕತೆ ಬಿದ್ದರೆ ದಾಖಲೆಗಳನ್ನ ನೀಡೋದಾಗಿ ತುಷಾರ್ ಮೆಹ್ತಾ ಅವರು ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಎನಿವೆ, ಮುಂದಿನ ಕುತೂಹಲದ ಘಟ್ಟ ಶನಿವಾರಕ್ಕೆ ಮುಂದೂಡಿಕೆಯಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಶನಿವಾರಕ್ಕೆ ವಿಚಾರಣೆ ಮುಂದಕ್ಕೆ, ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಮತ್ತೆರಡು ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಯಿತು. ಸಿದ್ದರಾಮಯ್ಯ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಸಿಂಘಿ ಅವರು ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ರು. ಇಲ್ಲಿವರೆಗೂ ಕೂಡ ರಾಜ್ಯಪಾಲರು ಯಾವ ಒಂದು ಅಂಶದ ಮೇಲೆ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇನ್ನು ಕ್ಲಿಯರ್ ಕಟ್ ಆಗಿ ಅವರು ಉಲ್ಲೇಖ ಮಾಡುವಂತ ಕೆಲಸನ ಮಾಡಿದಿಲ್ಲ. ಆ ಒಂದು ಆದೇಶದಲ್ಲಿ ಒಂದು ಸೆಕ್ಷನ್ ಒಂದು ಬಿಟ್ರೆ ಅಂದ್ರೆ 17A ಪ್ರಕಾರ ಇಲ್ಲಿ ಕೊಟ್ಟಿದೀವಿ ಅಂತ ಹೇಳಿದರೆ, ಆದ್ರೆ ಅದಕ್ಕೆ ಸಂವಿಧಾನಕವಾಗಿ ಆ ಒಂದು ಆದೇಶವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಒತ್ತಿ ಅವರು ನ್ಯಾಯಾಧೀಶರ ಮುಂದೆ ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸ್ವಾಭಾವಿಕ ನ್ಯಾಯದ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಗಮನಿಸಬೇಕಾಗುತ್ತೆ. ಈ ಒಂದು ಆದೇಶದಲ್ಲಿ ಯಾವುದನ್ನ ಪರಿಗಣಿಸಲಾಗಿದೆ, ಯಾವುದನ್ನ ಪರಿಗಣಿಸಲಾಗಿಲ್ಲ, ಉದ್ದೇಶ ಪೂರ್ವಕವಾಗಿ ಆ ಒಂದು ಆದೇಶವನ್ನ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ಹಿರಿಯ ವಕೀಲರಾದಂತಹ ಸಿಂಘಿ ಅವರು ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ಮಾಡಿದ್ರೆ, ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ, ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಅಲ್ಲಿವರೆಗೂ ಕೂಡ ಈಗಾಗಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿರುವಂತಹ ಆ ಒಂದು ಕೇಸನ್ನು ಕೂಡ ಅಲ್ಲಿವರೆಗೂ ಕೂಡ ವಿಚಾರಣೆ ಮಾಡುವಂತಿಲ್ಲ. ಸದ್ಯಕ್ಕೆ ಶನಿವಾರದವರೆಗೂ ಕೂಡ ಮಧ್ಯಂತರ ರಿಲೀಫ್ ಸಿಎಂ ಅವ್ರಿಗೆ ಸಿಕ್ಕಿದ್ದು. ಅಲ್ಲಿವರೆಗೂ ಕೂಡ ಮುಂದಿನ ಹಂತದ ವಿಚಾರಣೆವರೆಗೂ ಕೂಡ ಏನಾಗುತ್ತೆ ಅನ್ನೋದನ್ನ ಕಾದೋಡ್ಬೇಕಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶನಿವಾರದವರೆಗೂ ತಾತ್ಕಾಲಿಕ ರಿಲೀಫ್. ಕೆಳಹಂತದ ನ್ಯಾಯಾಲಯಗಳಲ್ಲೂ ಕೂಡ ವಿಚಾರಣೆಯನ್ನ ಅಲ್ಲಿವರೆಗೂ ನಡೆಸೋ ಹಾಗಿಲ್ಲ ಅನ್ನೋ ಆದೇಶವನ್ನ ನೀಡಲಾಗಿದೆ. ಇದರ ಜೊತೆಗೆ ಮುಖ್ಯಮಂತ್ರಿಯ ಜೊತೆಗೆ ಉಪಮುಖ್ಯಮಂತ್ರಿಗಳ ವಿಚಾರ ಕೂಡ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ.